what you do to me. Play my emotions like a pair of puppet strings. Did it ever occur to you my heart's more than Hi, welcome back to my YouTube channel Teju Yogi Vlogs Kannada with lots of love only. ಸದ್ಯಕ್ಕೆ ತೇಜು ಅವರಿದ್ದಾರೆ, ಯೋಗಿ ಅವರಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಪ್ಪ ಫುಲ್ ಮಿಕ್ಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಎಸ್, ಟುಡೇ ಇಸ್ ಮೈ ಸ್ಪೆಷಲ್ ಡೇ, ಮೈ ಬರ್ತಡೇ, ಹುಟ್ಟಿದ ದಿನ, ಹುಟ್ಟಿದ ಹಬ್ಬ ಏನಾದರೂ ಅನ್ಕೋಬೋದು. ಹೇಳಿ, ಬರ್ತಡೇ ಅಂದ ತಕ್ಷಣ ನಿಮ್ಗೇನು ನೆನಪಾಗುತ್ತೆ? ಮೊದಲು ನನಗೇನು ನೆನಪಾಗುತ್ತೆ ಅಂತ ಕೇಳ್ತಾ ಇದ್ದೀರಾ? ಬರ್ತಡೇ ಅಂತಂದರೆ ನನಗೆ ಫಸ್ಟ್ ನೆನಪಾಗೋದು ಏಜ್ ಆಗೋಯ್ತಲ್ಲ, 1 ಇಯರ್ ದೊಡ್ಡೋರಾಗ್ಬಿಡ್ತೀವಿ, ವಯಸ್ಸಾಗ್ಬಿಡ್ತು ಗುರು ಅಂತ ಅನಿಸುತ್ತೆ. ಜೋಕ್ಸ್ ಅಪಾರ್ಟ್, ಬರ್ತಡೇ ಅಂತಂದರೆ ನನಗೆ ಫ್ರ್ಯಾಂಕ್ ಆಗಿ ನೆನಪಾಗೋದು ಸೆಲೆಬ್ರೇಷನ್, ಕೇಕ್, ಹೊಸ ಡ್ರೆಸ್, ಫುಲ್ ಮಿಂಚ್ತಾ ಇರ್ತೀವಿ. ಅವತ್ತು ತುಂಬ ಹೈಲೈಟ್ ಆಗಿರ್ತೀವಿ. ಎಲ್ಲರೂ ಸ್ಟೇಟಸಲ್ಲೂ ಆಲ್ಮೋಸ್ಟ್ ನಾವು ಫೋಟೋಸ್ ಇರುತ್ತೆ. ರಿಲೇಟಿವ್ಸ್, ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವಿಶ್ ಮಾಡ್ತಾ ಇರ್ತಾರೆ. ನಾವು ತುಂಬ ಸ್ಪೆಷಲ್ ಪರ್ಸನ್ ಥರ ಇರ್ತೀವಿ. ಎಲ್ಲರೂ ಬರ್ಡೇ ಅಂತೆ ಅಂತ ಇರ್ತಾರೆ. ಈ ಥರ ಒಂದು ಡ್ರೀಮಿ ವರ್ಲ್ಡಲ್ಲಿ ಇರ್ತೀವಿ ಅಂತ ಹೇಳ್ಬೋದಲ್ಲ. ಓ, ಐ ಲವ್ ಡ್ರೀಮ್, ಐ ಆಮ್ ಅ ಡ್ರೀಮಿ ಗರ್ಲ್. ನನಗೆ ಬರ್ತಡೇ ಅಂದರೆ ತುಂಬಾ ಸ್ಪೆಷಲ್ ಆಗಿತ್ತು ಕೂಡ. ಎಲ್ರಿಗೂ ಸ್ಪೆಷಲ್ ಆಗಿರಲ್ಲ, ಎಲ್ಲರೂ ಸೆಲೆಬ್ರೇಟೇ ಮಾಡಲ್ಲ. ಬಟ್ ಓಕೆ, ಬರ್ತಡೇ, ಹುಟ್ಟಿದ ದಿನ, ಕೆಲವ್ರಿಗೆ ಹುಟ್ಟಿದ ಡೇಟೇ ಗೊತ್ತಿರಲ್ಲ, ಏನೂ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಬರ್ತಡೇ ಅನ್ನೋದು ತುಂಬಾ ಸ್ಪೆಷಲ್ ಡೇ ಆಗಿರುತ್ತೆ, ಕೆಲವ್ರಿಗೆ ನಾರ್ಮಲ್ ಡೇ ಥರನೇ ಇರುತ್ತೆ. ಅವರವರ ಪರಿಸ್ಥಿತಿ ಅಂತ ಹೇಳ್ಬೋದು. ಎಲ್ರಿಗೂ ಸ್ಪೆಷಲಾಗೇ ಇರುತ್ತೆ, ಎಲ್ಲರೂ ಸೆಲೆಬ್ರೇಟೇ ಮಾಡ್ತಾರೆ ಅಂದ್ಕೊಳ್ಳೋದೆಲ್ಲ ತಪ್ಪು. ಪ್ರಪಂಚ ಇರೋದೇ ಹಾಗೆ, ಎಲ್ಲರ ಲೈಫು ಒಂದೇ ಥರ ಇರಲ್ಲ, ಡಿಫ್ರೆಂಟ್ ಇರುತ್ತೆ. ಎಲ್ಲರೂ ಲೈಫ್ ಸ್ಟೈಲ್, ಕೆಲವೊಂದು ಮೂಮೆಂಟ್ಸ್ ಎಲ್ಲನೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಯಾರು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಬಿಲೀವ್ ಮಾಡೋದು ಅವ್ರವ್ರು ಪಡ್ಕೊಂಡಿದ್ದು ಅವ್ರವ್ರಿಗೆ ಅನ್ನೋದನ್ನ ಅಷ್ಟೇ. ಏನೇ ಇರಲಿ, ಬರ್ತಡೇ ಅಲ್ವಾ, ಹುಟ್ಟಿದ ದಿನ ಅಂತ ಕೇಳೋದೇ ಒಂಥರ ಖುಷಿ. ನನಗಂತೂ ತುಂಬಾ ಸ್ಪೆಷಲ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ Teju Yogi Vlogs Kannada. Thanks for watching.